ಪತ್ರದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲ ತಿಳಿಸಿದ ಪ್ರಕಾರ ಇವತ್ತು ಬೆಳಿಗ್ಗೆ 9:30 ಗಂಟೆಯಿಂದ ನನ್ನ ಸತ್ಯಾಗ್ರಹ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ. ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂತಹದ್ದನ್ನು ಹೇಳಿದ್ದೇನೆ. ನಾವು ಅದನ್ನ ಸಭೆಯಲ್ಲಿ ದಿನಾಂಕ 16/7/2025 ನಮ್ಮ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ರ ಬಗ್ಗೆ ಹೇಳಿದರು. ಇದು ಪ್ರತಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಮ ಒಂದು ಹಂತಕ್ಕೆ ಬರಬೇಕು. ಆ ನೆಲೆಯಲ್ಲಿ ನಾವು ಅಧಿಕಾರಿಗಳಿಗೆ ಆ ದಿವಸವೇ ನಿರ್ದೇಶನ ನೀಡಿದ್ದೇವೆ ಮತ್ತು ನಿರ್ಣಯ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಸದರಿ ಪ್ರಕರಣವನ್ನು ಕಾನೂನು ಅವಕಾಶದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಸಭೆಯಲ್ಲಿ ಬಹುಮತ ನಿರ್ಣಯ ಮಾಡಿದ್ದೇವೆ. ಆ ನಂತರದಲ್ಲಿ ಈ ವಿಚಾರವಾಗಿ ಮಾನ್ಯ ಶಾಸಕರು ಕೂಡ ಯಶಪಾಲ್ ಸುವರ್ಣ ಅವರು ಕೂಡ ನಮ್ಮ ಪ್ರಾಧಿಕಾರದ ಒಬ್ಬರು ಸದಸ್ಯರು, ಬಡನಿಡುಗ ಗ್ರಾಮದ ಕರಾವಳಿ ಯುವಕ ಮಂಡಲ ಅವರು ಕೂಡ ಈ ಬಗ್ಗೆ ಏಕನಿವೇಶನ ಕೊಡುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವರ ಆಕ್ಷೇಪದಲ್ಲಿ ಇರುವಂತಹದ್ದು, ಅವರು ಏನು ದಾಖಲೆಯನ್ನು ಮಾಡುವಾಗ ಬೋಗಸ್ ಮಾಡಿದ್ದಾರೆ ಅನ್ನೋದಾಗಿ, ಪ್ರಾಯಶಃ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟ ವಿಚಾರ. ಹೈಕೋರ್ಟ್ ಇಂದ ಇದು ಕಂಟೆಂಪ್ಟ್ ಹಾಕಿದ್ದು ಕ್ಲೋಸ್ ಆಯ್ತು. ಬಟ್ ನಮ್ಮ ಕಮಿಷನರು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯದಂತೆ ಈಗ ನಾವು ಕ್ರಮ ವಹಿಸಕ್ಕೆ ಲೀಗಲ್ ಒಪಿನಿಯನ್ ಒಂದು PIL ಒಂದು ಪೆಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ADC ಅವರ ಅಧ್ಯಕ್ಷತೆಯಲ್ಲಿ 2-3-4 ಕಮಿಟಿ ಆಗಿ ಮೀಟಿಂಗ್ ಆಗಿ ಎಲ್ಲ ಆಗಿತ್ತು. ಅದಾದ್ಮೇಲೆ ನಾನು ಬಂದ್ಮೇಲೆ ಬಂದದ್ದು. ADC ವರದಿಯಲ್ಲಿ ಅವರು ಸ್ಕೆಚ್ ಮಾಡಿರೋದು ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ನಮಗೆ ಡೈರೆಕ್ಷನ್ ಏನು ಕೊಟ್ಟಿಲ್ಲ. ಇದೇ ಸಂಖ್ಯೆಯ ಪತ್ರ ಸಂಖ್ಯೆ 7325 ಅಂದ್ರೆ ಇವ್ರೇನು ಉಲ್ಲೇಖ ಮಾಡಿದ್ದಾರೆ ಇದರದ್ದೇ ವರದಿ ಇದು. 7325ರಲ್ಲಿ ಏನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆಯುಕ್ತರಿಗೆ ಬರೆದು ಇದರ ಬಗ್ಗೆ ತನಿಖಾ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದಾರ. ಅದರದ್ದೇ ವರದಿಯ ಮೇಲೆ ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅರ್ಜಿಯನ್ನು ಕೂಡ ಇದು ಶಾಸಕರು ಹೇಳಿದ್ದು, ಅಕ್ರಮಕ್ಕೆ ಭಾಗಿ ಅಧಿಕಾರ ಮೇಲೆ ಕಾನೂನು ಅವ್ರು ಕೋರಿರ್ತಾರೆ. ಅದರ ಪ್ರಕಾರ ಕೊನೆಗೆ ಸೆಕ್ರೆಟರಿ ಅವರು ಹೇಳುವಂತಹದ್ದನ್ನ ನೀವು ಗಮನಿಸಿ. ಹಾಲಿ ರಸ್ತೆಯನ್ನು ಪಶ್ಚಿಮ ವಿಸ್ತರಿಸಿ ಈ ನಿಯಮಾನುಸಾರ ವಿನ್ಯಾಸ ಅನುಮೋದನೆ ಕ್ರಮ ವಹಿಸಲು ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡುವುದಕ್ಕೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ ಅಂತ ಕಮಿಷನರು ಹಾಕಿದ್ದಾರೆ. ಆದ್ದರಿಂದ ತಾವು ಸಲ್ಲಿಸಿದ ವರದಿಯಂತೆ ಸೆಕ್ರೆಟರಿ ಹಾಕುದು, ತಾವು ಸಲ್ಲಿಸಿದ ಯಾರು ಆಯುಕ್ತರು ಸಲ್ಲಿಸಿದ ವರದಿಯಂತೆ ಕ್ರಮ ಕೈಗೊಳ್ಳುವ ಕ್ರಮದ ಬಗ್ಗೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಗತ್ಯ ನಿರ್ದೇಶನ ನೀಡುವ ನಿರ್ದೇಶಿಸಿದೆ.